ವಾಕ್ ಮಾಡ್ತಾಯಿದ್ವಿ. ಇವಾಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗು ಬೆಳಗ್ಗೆ 5ಗೆ ಇದ್ದೆ. ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದು ಫಸ್ಟು ರೈಸಿಗೆ ಇಟ್ಬಿಟ್ಟು ಏನಪ್ಪ ಮಾಡೋಣ ಇವತ್ತು ಟಿಫನ್ನ ಅಂತ ಅಂದ್ಕೊಳ್ತಾ ಇದ್ದೆ. ಪನ್ನೀರ್ ತಂದು ತುಂಬ ದಿನ ಆಗಿತ್ತು. ಪನ್ನೀರ್ ಕರಿ ಮಾಡಿಬಿಟ್ಟು ಚಪಾತಿ ಮಾಡೋಣ, ರೊಟ್ಟಿ ಹಾಕೋಣ ಅಂದ್ಕೊಂಡೆ. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು. ಅಕ್ಕಿ ತೊಳೆದು ಮೆಲ್ಲಿಗೆ ಕೊಡಬೇಕು. ಸರಿ ಚಪಾತಿನೇ ಮಾಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಸಾಂಬಾರಿಗೆ ಇವತ್ತು ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೀನಿ. ನಾನು ಹುಳ್ಳಿಕಾಳು ನೆನೆಸ್ಬಿಟ್ಟು ಮೊಳಕೆ ಬರ್ಸ್ಕೊಂಡಿಲ್ಲ. ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಮೊಳಕೆ ಹುಳ್ಳಿಕಾಳನ್ನ. ಒಂದು 15 ರೂಪೀಸ್ಗೆ ಒಂದು 200 ಗ್ರಾಮ್ನ ಕೊಡ್ತಾರೆ. ನಾನು ಅದನ್ನೇ ತರಿಸ್ಬಿಟ್ಟು ಮಾಡಿದೆ, ಬೇಗ ಆಗುತ್ತೆ ಅಂದ್ಬಿಟ್ಟು. ಮೊಳಕೆ ಹುಳ್ಳಿಕಾಳು ಸಾರು ಮಾಡಿದ್ವಿ. ರೈಸ್ ಎಲ್ಲ ರೆಡಿ ಆಯಿತು. ಲಂಚ್ ದಿನ ಆಯಿತು. ಟಿಫನ್ಗೆ ಚಪಾತಿಗೆ ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ. ಪನ್ನೀರ್ ಕರಿ ಮಾಡಿಕೊಂಡು ಹಾಗೆ ಚಪಾತಿ ಫಸ್ಟೇ ಲಟ್ಸಿ ಬೇಯಿಸಿಟ್ಕೊಂಡಿದ್ದೀನಿ. ಹಸ್ಬೆಂಡ್ಗೆ ಎಷ್ಟು ಬೇಕೋ ಅಷ್ಟು. ಎಲ್ರಿಗೂ ಲಟ್ಸಿ ಬೇಯಿಸೋಷ್ಟೊತ್ತು ಟೈಮ್ ಆಗಿಬಿಡುತ್ತೆ. ಕರಿ ಮಾಡೋದಕ್ಕೂ ಎಲ್ಲ ರೆಡಿ ಮಾಡಿದ್ದೆ. ಅದನ್ನು ಸ್ವಲ್ಪ ಎಲ್ಲ ಒಗ್ಗರಣೆಗೆ ಹಾಕ್ಬೇಕಲ್ವ, ಅಷ್ಟು ಮಾತ್ರ ಬಾಕಿ ಇತ್ತು. ಇವಾಗ ಅದನ್ನು ಮಾಡಿ ಮುಗಿಸಿ ಅವರಿಗೆ ಲಂಚ್ ಬಾಕ್ಸು ಮತ್ತು ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಅವ್ರಿಗೆ ಬ್ಯಾಗ್ ಹಾಕಿ ಕೊಟ್ಬಿಟ್ರೆ ನನಗೆ ಕಿಚನ್ ಕೆಲಸ ಮುಗ್ದ ಹಾಗೆ. ನಮಗಿವತ್ತು ಚಪಾತಿ ಲಟ್ಸಿ ಬೇಯಿಸೋದು ಇನ್ನೂ ಒಂದು ಕೆಲಸ ಬಾಕಿ ಇದೆ. ಚಪಾತಿ ಮಾಡಿರೋದ್ರಿಂದ ಇವತ್ತು ಟೈಮ್ ಹಾಗೆ ಹೋಗ್ಬಿಡ್ತು. ಮಾರ್ನಿಂಗ್ ಯೋಗ ಮಾಡ್ಕೊಳಕ್ಕಾಗಲಿಲ್ಲ. ಅವನು ಎದ್ದ ಬೇಗನೆ ಅವನನ್ನು ಫ್ರೆಶ್ ಅಪ್ ಮಾಡಿಸಿ ಅವನಿಗೆ ಜ್ಯೂಸ್ ಕೊಡಿಸಿ ಸ್ನಾನ ಮಾಡಿಸಿ ಟಿಫನ್ ಹಾಕ್ಕೊಟ್ಟು ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ, ಇಬ್ಬರು ಸ್ನಾನ ಆದಮೇಲೆ ಪೂಜೆ ಮಾಡಿ ಅವನು ರೆಡಿಯಾಗಿರ್ತಾನೆ. ಯೂನಿಫಾರ್ಮ್ ಹಾಕ್ಕೊಂಡಿರಲ್ಲ, ಹಾಕ್ಸಿ ಅವನ ಬ್ಯಾಗಿಗೆ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನನ್ನು ಸ್ಕೂಲ್ ಹತ್ರ ಬಿಟ್ಟು ಇವಾಗ ಪಾರ್ಕಿಗೆ ಬಂದು ವಾಕ್ ಮಾಡಿಕೊಂಡು ಎಕ್ಸಸೈಸ್ ಮುಗಿಸ್ಕೊಂಡು ಹಾಗೆ ಆಮ್ಲ ಖಾಲಿಯಾಗಿತ್ತು ಬೆಳಗ್ಗೆ ಮಾರ್ನಿಂಗ್ ಜ್ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ಟೈಮ್ ಬೇಕಾರೆ ಅಂದ್ಬಿಟ್ಟು ತೊಗೊಂಡೋಗೋಣ ಅಂತ ಬಂದೆ ಗ್ರೀನ್ ಫ್ರೆಶ್ಗೆ. ಇಲ್ಲಿ ಮುಂಚೆ ಸ್ವಲ್ಪ ಓಡಾಡೋದಕ್ಕೆಲ್ಲ ಜಾಗ ಕಮ್ಮಿ ಇತ್ತು. ಕೌಂಟ್ರ್ ಹತ್ರ ಎಲ್ಲ ಇಟ್ಟಿತ್ತು, ಇಡೋಕ್ಕಾಗ್ತಿರ್ಲಿಲ್ಲ ಜಾಸ್ತಿ ಏನಾದ್ರು ವೆಜಿಟೇಬಲ್ಸ್ ಅಂತ. ಇವಾಗೆಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ನೋಡ್ಕೊಂಡು ಒಂದು ವೀಡಿಯೋ ಕ್ಲಿಪ್ ತೊಗೊಂಡು ಹಾಗೆ ಮನೆಗೆ ಬಂದೆ. ನಾನು ಏನೇನು ತಂದಿದ್ದೀನಿ ನೋಡಿರಿ ಬನ್ನಿ. ಇವಾಗ ಮನೆ ಡೋರ್ ಓಪನ್ ಮಾಡಿ ಎಲ್ಲ ತೆಗ್ದಿಟ್ಬಿಟ್ಟು ಹೋಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಟಿಫನ್ ಹಾಕ್ಕೊಂಡು ತಿನ್ನಬೇಕು. ಎಲ್ಲ ತೆಗ್ದಿಟ್ಟಿದ್ದೀನಿ ನೋಡಿ. ಮ್ಯಾಂಗೋ ಮತ್ತು ಪಪ್ಪಾಯಿ, ಬನಾನಾ, ಆಮ್ಲ ಮತ್ತು ಬೇಬಿಕಾರ್ನ್ ತಂದಿದ್ದೀನಿ. ನಿನ್ನೆ ನಾನು ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಅಂದರೆ ಬೇಬಿಕಾರ್ನ್ನ ಅದು ಸ್ವಲ್ಪ ಇತ್ತು ಬೇಬಿಕಾರ್ನ್ ಮಂಚೂರಿ ಮಾಡೋದಕ್ಕೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಇರಲಿ ಅಂತ ತೊಗೊಂಡು ಬಂದೆ. ಮೊನ್ನೆ ನಾನು ಹೋಗಿ ಮಾರ್ಟಲ್ಲಿ ತೊಗೊಂಡಾಗ ಎಲ್ಲ ತೊಗೊಂಡಿದ್ದೆ, ಬಟ್ ಬಿಲ್ ಆಗಲಿವಲ್ಲ, ಮತ್ತು ನಾನು ಹೊರಗಡೆ ತರೋ ಆಗ ಆಯಿತು. ಇಲ್ಲೇನು ಕಾರ್ಡ್ ಸ್ವೈಪ್ ಮಾಡಲ್ಲ. ಹಾಗೆ ನಾನು ಪರ್ಸ್ನಲ್ ದುಡ್ಡು ಕೊಟ್ಟೆ ತೊಗೊಂಡು ಬಂದೆ, ಸ್ವಲ್ಪ ಅಲ್ಪ ಅಂದ್ಬಿಟ್ಟು. ಅರ್ಜೆಂಟ್ ಬೇಕಿರೋದು ಅಲ್ಲಿಗೆ ಹೋದರೆ ಮತ್ತೆ ಅದೇ ಪ್ರಾಬ್ಲಮ್ಮು ಅಂತ ಇವಾಗ ಟಿಫನ್ ಮಾಡಿಕೊಂಡೆ. ಟಿಫನ್ ಮಾಡ್ಕೊಂಡಿದ್ದಾದಮೇಲೆ ನನ್ನ ಸ್ಟಿಚಿಂಗ್ ರೂಮಂತೂ ತುಂಬ ಮೆಸ್ಸಿಯಾಗಿತ್ತು. ತುಂಬ ಸ್ಟಿಚಿಂಗ್ ಆರ್ಡ್ರು ಕೂಡ ಇದೆ. ಅದ್ರ ಜೊತೆಗೆ ಏನೂ ಸಿಗ್ತಿಲ್ಲ ಕೈಗೆ. ನಂದು ಕೂಡ ಸ್ವಲ್ಪ ಸ್ಟಿಚ್ ಮಾಡ್ಕೊಳೋ ಅಂಥದ್ದು ತುಂಬ ಇದೆ. ನಾನು ಆನ್ಲೈನಲ್ಲಿ ತುಂಬ ಕ್ಲಾತ್ನ ಪರ್ಚೇಸ್ ಮಾಡಿದ್ದೀನಿ ನಾನು ಸ್ಟಿಚಿಂಗಿಗೆ ಅಂದ್ಬಿಟ್ಟೆ. ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆ ಸ್ಟಿಚ್ ಮಾಡಿದಾಗ ಶೇರ್ ಮಾಡ್ತೀನಿ. ಮಾಡುವಾಗ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಾನು ಏನು ಸ್ಟಿಚ್ ಮಾಡ್ಕೊತಿದ್ದೀನಿ ಸ್ಟಿಚಿಂಗ್ ವೀಡಿಯೋಸ್ ಏನಾದರೂ ಬೇಕು ಅಂತ ಕಮೆಂಟ್ ಹಾಕಿ. ತುಂಬ ಅಂದರೆ ತುಂಬ ಮೆಸ್ಸಿಯಾಗಿತ್ತು. ಏನು ಬೇಕು ಅಂದರೂ ಸಿಗ್ತಿರ್ಲಿಲ್ಲ. ಎಲ್ಲ ಮೆಸ್ಸಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೆ ಎಲ್ಲ ಮಿಕ್ಸ್ ಮಾಡಿ. ಈಗೆಲ್ಲ ಸಪ್ರೇಟ್ ಮಾಡಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಾಡಿ ರೂಮೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೈಮ್ ಆಯಿತು. ಇವತ್ತು ನಡ್ಕೊಂಡೇ ಹೋಗಿ ಕರ್ಕೊಂಬರೋಣ, ಟೈಮ್ ಇದೆ ಅಂದ್ಬಿಟ್ಟು ನಡ್ಕೊಂಡೇ ಹೋಗಿ ಕರ್ಕೊಂಡು ಬಂದೆ. ಸ್ವಲ್ಪ ಬರ್ತಾನೆ ಹಳಸಿನಣ್ಣು ಬೇಕು ಅಂತ ಕೊಡಿಸ್ಕೊಂಡ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇಬ್ಬರೂ ಕುತ್ಕೊಂಡು ತಿಂದಮೇಲೆ ಊಟ ಮಾಡೋ ಅಂದರೆ ಬೇಡ ನನಗೆ ಅಂತ ಬಾಳೆಹಣ್ಣು ತಂದಿತ್ತಿರೋದು ನೋಡಿಬಿಟ್ಟು ನನಗೆ ಬಾಳೆಹಣ್ಣು ಬೇಕು ಅಂತ ಬಾಳೆಹಣ್ಣು ತಿಂತಿದ್ದಾನೆ. ಅದೇ ಪುಟ್ಟ ಬಾಳೆಹಣ್ಣು ಇದ್ದಾಗ ಮನೇಲಿ ತಿಂತಾನೆ ಇರಲಿಲ್ಲ. ಅದು ಊರಿಂದ ತಂದಿರೋದಾದರೆ ತಿಂತಾನೆ, ಹೊರಗಡೆ ಇಲ್ಲಿ ತಂದರೆ ತಿನ್ನಲ್ವಂತೆ. ಪಚ್ಚ ಬಾಳೆಹಣ್ಣಾದರೆ ಇಲ್ಲಿ ತಂದಿದ್ದು ಹೋಗುತ್ತೆ. ಮನೇಲಿ ಇಲ್ವಲ್ಲ ಪಚ್ಚ ಬಾಳೆಹಣ್ಣು, ಊರಲ್ಲಿ ಬೆಳೆಸಿರೋದು. ಹಂಗಾಗಿ
ಇಲ್ಲಿ ಪಚ್ಚಬಾಳೆಹಣ್ಣು ಆದರೆ ತಂದಿರೋದು ಹೋಗುತ್ತೆ. ಈ ಡಸ್ಟ್ಬಿನ್ನ ಈಚೆಲ್ಲಿ ವಾಶ್ ಮಾಡಿ ಇಟ್ಟಿದ್ದೆ. ಬಾಳೆಹಣ್ಣಿನ ಸಿಪ್ಪೆ ಇತ್ತಲ್ಲ ಹಾಕೋಕ್ಕೆ ತಗೊಂಬಾ ಒಳಗೆ ಅಂತ ಅಂದರೆ ನಾನು ಕೊಡಲ್ಲ, ನಾನೊಂದು ಲಿಶಾ ಮನೆಗೆ ಕರ್ಕೊಂಡೋಗು ಆಟ ಆಡೋಕ್ಕೆ, ಹಂಗಾದ್ರೆ ಕೊಡ್ತೀನಿ ತಂದು ಅಂತ ಹೇಳ್ಕೊಂಡು ಹಿಂದೆ ಇಟ್ಕೊಂಡಿದ್ದೇನೆ. ಕೊಡಲ್ಲ ನಾನು ಅಂತ. ಏನಕ್ಕಪ್ಪ ಅಂದರೆ ಅವಳು ತುಂಬ ದಿನ ಸಿಕ್ಕಿರಲಿಲ್ಲ ಆಟ ಆಡೋಕ್ಕೆ. ಇವತ್ತು ಬಂದಿದ್ದಾಳೆ, ನಮ್ಮ ಜೊತೆಗೆ ಬರಲಿಲ್ಲ, ಅವ್ರ ಮನೇಲೇ ಹೋಗಿ ಕರ್ಕೊಂಬಂದರು. ಹಾಗಾಗಿ ನಾನು ಹೋಗ್ಬೇಕು ಅವ್ರ ಮನೆ ಹತ್ರ ಅಂತ ಹಿಂಸೆ ಕೊಡ್ತಿದ್ದ. ನೀನು ಹೋಮ್ವರ್ಕ್ ಬರೀ ಊಟ ಮಾಡು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೆ. ಇದು ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ. ಏನಪ್ಪ ಅಂದರೆ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅವಲಕ್ಕಿ ಒಗ್ಗರಣೆನ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಕರ್ಬೇವಿನ ಸೊಪ್ಪು, ಸುಳಿದ್ಬಿಟ್ಟು ಗೆಜ್ಕೊಂಡು ಅಂತ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಮೆಣಸಿನ್ಕಾಯಿ ಅಂದರೆ ಹಸಿ ಮೆಣಸಿನ್ಕಾಯಿ ಎಲ್ಲ, ಆಮೇಲೆ ಹುರ್ಗಡ್ಲೆ, ಕೊಬ್ಬರಿನ ನೀವು ಸ್ಲೈಸಾಗೂ ಸಣ್ಣಕ್ಕೆ ಸ್ಲೈಸಾಗೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಆ ಥರ ಕಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಹಾರ್ಡಾಗಿತ್ತು ಕೊಬ್ಬರಿ, ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಸ್ವಲ್ಪ ಕೊಬ್ಬರಿ ಸೇರಿಸಿದ್ದೀನಿ, ತುಂಬ ಕೊಬ್ಬರಿ ಜಾಸ್ತಿನೂ ಸೇರಿಸಿಲ್ಲ. ಈ ಥರ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿದ್ದೀನಿ. ಇನ್ನೂ ತೆಳುವಾಗಿ ಸ್ಲೈಸಾಗಿ ಕಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ಇದಕ್ಕೆ ಅವಲಕ್ಕಿ ಜೊತೆ. ಕಡಲೆಕಾಯಿ ಬೀಜನೂ ಕೊಬ್ಬರಿನೂ ಫಸ್ಟು ಚೆನ್ನಾಗಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕೊಬ್ಬರಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು. ಅದು ಒಂದು ಮುಕ್ಕಾಲು ಭಾಗ ಫ್ರೈ ಆದಾಗ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲದೂ ಕ್ರಿಸ್ಪಿಯಾಗಿ ಫ್ರೈ ಆದ್ರೇ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮೆತ್ತಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಅವಲಕ್ಕಿನೂ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಇದನ್ನು 1 ವೀಕ್ವರೆಗೂ ಸ್ಟೋರ್ ಮಾಡ್ಬೋದು. ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿ ಕ್ರಿಸ್ಪಿಯಾಗಿದ್ದರೆ ಸ್ಟೋರ್ ಮಾಡ್ಕೊಬೋದಿಲ್ಲ ಅಂದರೆ ಸ್ಟೋರ್ ಮಾಡೋಕ್ಕಾಗಲ್ಲ, ಮೆತ್ತಗಿದ್ರೆ ಬೇಗ ಹಾಳಾಗೋಗ್ಬಿಡುತ್ತೆ. ಆವಾಗ ಮಾಡ್ಕೊಂಡು ತಿನ್ನೋಕ್ಕೂ ಅಷ್ಟು ಚೆನ್ನಾಗಲ್ಲ ಮೆತ್ತಗಿದ್ರೆ. ನೋಡಿ ಇವಾಗೆಲ್ಲ ಕಲರ್ ಚೇಂಜ್ ಆಗ್ತಿದೆ ಕೊಬ್ಬರಿದು. ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಈ ಬೆಳ್ಳುಳ್ಳಿನೂ ಅಷ್ಟೇ ಆಯಿಲಲ್ಲಿ ಅದು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಆಗುತ್ತೆ. ನಾವು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಒಂದೇ ಸಲ ಹಿಂಗೆ ಇಟ್ಬಿಟ್ರೆ ಕೈ ಆಡ್ದಂಗೆ ಕೊಬ್ಬರಿ ಒಂದೇ ಸೈಡು ಜಾಸ್ತಿ ಫ್ರೈ ಆಗಿಬಿಡುತ್ತೆ ಅಂತ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆ ಸೇರಿಸ್ಕೊತಾ ಇದ್ದೀನಿ, ಕಡಲೆಪಪ್ಪನ್ನ. ಈ ಕಡಲೆಪಪ್ಪಿಂದ ಸ್ವಲ್ಪ ಹಸಿ ಇರುತ್ತೆ ಕಡಲೆಪಪ್ಪು, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಿಂದ ಕೂಡ ಸ್ವಲ್ಪ ಎಲ್ಲದೂ ಮೆತ್ತಗಾಗಿ ಹೋಗ್ಬಿಡುತ್ತೆ, ಕ್ರಿಸ್ಪಿಯಾಗಿರೋದು. ಅದಕ್ಕೆ ಇದನ್ನು ನಾನು ಒಗ್ಗರಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಅದೇನು ಒಂದು ಸಲ ಹುರಿದಿರ್ತಾರೆ, ಕ್ರಿಸ್ಪಿ ಇರುತ್ತೆ ಹಾಕ್ಬೋದು ಹಾಗೆ ಅಂತಾರೆ ಕೆಲವರು. ನಾನು ಇದನ್ನು ಕೂಡ ಫ್ರೈ ಮಾಡೇ ಹಾಕೋದು, ಇಲ್ಲ ಅಂದರೆ ಅಷ್ಟು ಚೆನ್ನಾಗಾಗಲ್ಲ ಅಂದ್ಬಿಟ್ಟು. ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಇದು ತುಂಬ ಕ್ರಿಸ್ಪಿಯಾಗಿದ್ರೇ ಚೆಂದ ಅಂದ್ಬಿಟ್ಟು ಇವಾಗ ಒಂದು ಟೇಸ್ಟ್ ಮಾಡೋಕ್ಕೆ ತಕ್ಕೊಂಡು ನೋಡ್ತಾ ಇದ್ದೀನಿ, ಕ್ರಿಸ್ಪಿ ಆಗಿದೆಯಾ ಇಲ್ಲ ಮೆತ್ತಗಿದೆಯೋ ಅಂತ. ಆಲ್ಮೋಸ್ಟ್ ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜ ಮುಕ್ಕಾಲು ಭಾಗ ಆದಮೇಲೆ ನಾವು ಇವನ್ನೆಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಏನಾದರೂ ಅವು ಇನ್ನೂ ಅರ್ಧಂಬರ್ಧ ಆಗಿದ್ದಾಗಲೇ ನಾವು ಇವನ್ನೆಲ್ಲ ಸೇರಿಸ್ಬಿಟ್ರೆ ಅಷ್ಟು ಚೆನ್ನಾಗಲ್ಲ, ಎಲ್ಲದು ಕ್ರಿಸ್ಪಿ ಆಗಲ್ಲ, ಹಂಗೆ ಉಳ್ಕೊಂಬಿಡುತ್ತೆ ಕೊಬ್ಬರಿ ಮತ್ತು ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜನೂ. ಅದಕ್ಕೆ ಫುಲ್ ಕ್ರಿಸ್ಪಿ ಆಗೋವರೆಗೂ ವೆಯ್ಟ್ ಮಾಡಿ ಎಲ್ಲದು ಕ್ರಿಸ್ಪಿ ಆದಮೇಲೆ ಅರಶಿನ ಸ್ವಲ್ಪ ಖಾರವಾಗಿರಲಿ ಅಂತ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ಹಾಕಿರೋದು ಅಷ್ಟು ಖಾರ ಆಗೋಲ್ಲ, ಸ್ವಲ್ಪನೇ ಮೆಣಸಿನ್ಕಾಯಿ ಕೂಡ ಹಾಕಿರೋದು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು. ನಾನಿಲ್ಲಿ ಅವಾಗ ಮರ್ತುಬಿಟ್ಟೆ, ಲಾಸ್ಟಲ್ಲಿ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡುವಾಗ ಹಾಕಿದ್ದೀನಿ ಉಪ್ಪನ್ನ. ಸ್ವಲ್ಪ ಇಂಗು ಕೂಡ ಸೇರಿಸಿದ್ದೀನಿ, ನೀವು ಬೇಕು ಅಂದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟೆಲ್ಲ ಸೇರಿಸಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಪ್ಯಾನಲ್ಲಿ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೌಲಲ್ಲಿ, ದೊಡ್ಡ ಬೌಲಲ್ಲಿ ನಾನು ಅವಲಕ್ಕಿ ತೊಗೊಂಡಿದ್ದೀನಿ, ಮಿಕ್ಸಿಂಗ್ ಬೌಲಲ್ಲಿ. ಅದಕ್ಕೆ ಈ ಒಗ್ಗರಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ತುಂಬ ಬಿಸಿ ಇರೋದು ಹಾಕಿದ್ರೆ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಅದು ಪುಡಿ ಪುಡಿ ಆಗೋಗ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಬೆಚ್ಚಗಿದೆ ಅನ್ನೋ ಟೈಮಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮಿಕ್ಸ್ ಮಾಡುವಾಗ ಉಪ್ಪು ಸೇರಿಸಿದ್ದೀನಿ, ನೀವು ಒಗ್ಗರಣೆಗೆ ಹಾಕ್ಕೊಬೋದು ಉಪ್ಪನ್ನ. ಆಮೇಲೆ ಮಿಕ್ಸ್ ಮಾಡುವಾಗ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಸೇರಿಸ್ಬೋದು. ನಾನಿಲ್ಲಿ ಒಗ್ಗರಣೆಗೆ ಹಾಕೋದು ಮರ್ತುಬಿಟ್ಟಿದ್ದೆ ಮಿಸ್ ಆಗಿ, ಹಾಗಾಗಿ ಆವಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಲ್ಲ ಆದಾಗ ಗೊತ್ತಾಗುತ್ತೆ. ಎಲ್ಲದು ಕ್ರಿಸ್ಪಿ ಆದಾಗ ಸ್ವಲ್ಪ ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ. ಮೆತ್ತಗಿದ್ರೆ ಆ ಥರ ಕ್ರಿಸ್ಪಿ ಸೌಂಡ್ ಬರಲ್ಲ.
ಇಷ್ಟನ್ನು ಚೆನ್ನಾಗಿ ರೆಡಿ ಮಾಡಿಕೊಂಡು ಆಫ್ ಮಾಡಿಬಿಟ್ಟು ಹಾಗೆ ಬಿಟ್ಟರೆ ಕೊಬ್ಬರಿ ಸ್ವಲ್ಪ ಒತ್ತುದಂಗೆ ಆಗುತ್ತೆ ಒಂದು ಸೈಡ್ ಅಂದ್ಬಿಟ್ಟು ಚೆನ್ನಾಗಿ ಮತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈ ಸರ್ವಿಂಗ್ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಉಪ್ಪು ಮರ್ತಿದ್ದೆ, ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಒಗ್ಗರಣೆ ಮಾಡ್ಕೊಂಡಿರೋದು ಅವಲಕ್ಕಿಗೆ ಸೇರಿಸುವಾಗಲೂ ವೀಡಿಯೋ ನಾನು ಆನ್ ಮಾಡಿದ್ದೀನಿ ಅಂದ್ಕೊಂಡು ಹಾಗೆ ಹಾಕ್ಬಿಟ್ಟಿದ್ದೀನಿ. ಅದು ಆಫ್ ಆಗಿಬಿಟ್ಟಿತ್ತು, ಹಾಗಾಗಿ ಅದೊಂದು ಕ್ಲಿಪ್ ಮಿಸ್ ಆಗಿದೆ. ಇದಕ್ಕೆ ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ವೈಟ್ ಕಲರ್ ಅವಲಕ್ಕಿ ಏನಿರುತ್ತೆ ಎಲ್ಲ ಅದು ಆಯಿಲು ಎಳ್ಕೊಂಡು ಎಲ್ಲೋ ಆಗಿಬಿಡುತ್ತೆ, ನಾವು ಅರಿಶಿನ ಹಾಕಿರ್ತೀವಲ್ಲ. ಹಾಗಾಗಿ ಇದು ಫುಲ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಟೈಮ್ ಬಿಡಬೇಕು. ಆ ಅವಲಕ್ಕಿಗೆ ಉಪ್ಪು ಖಾರ ಎಲ್ಲ ಎಳ್ಕೊಳುತ್ತೆ. ಈ ಥರ ಮುಚ್ಚಿ ಕ್ಲೋಸ್ ಮಾಡಿ ಬಿಡ್ತೀನಿ. ಒಂದು 10-15 ಮಿನಿಟ್ಸ್ ಆದಮೇಲೆ ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಒಂದು ಸಲ ಎಲ್ಲಾದರೂ ಅವಲಕ್ಕಿ ಇದ್ದರೆ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡಿ ನೋಡಿದೆ, ಎಲ್ಲೂ ಇರಲಿಲ್ಲ. ಇದ್ದರೆ ವೈಟಿಗೆ ಅವಲಕ್ಕಿ ಬಂದುಬಿಡವು. ಕೆಲವೊಂದು ಇನ್ನೂ ವೈಟಿಗಿದೆ, ಅಂದರೆ ಇನ್ನೂ ಸ್ವಲ್ಪ ಹೊತ್ತೊಂದು ಹಾಫ್ ಆನ್ ಅವರ್ ಬಿಟ್ಟರೆ ಎಲ್ಲ ಚೆನ್ನಾಗಿ ಒಂದೇ ಕಲರಿಗೆ ಬಂದುಬಿಟ್ಟಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಾಕಿದ್ದು ಕಮ್ಮಿ ಆಯಿತು. ಒಂದು ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಮಳೆ ವೆದರ್ ಕೋಲ್ಡ್ ಇದೆ ಅನ್ನೋ ಟೈಮಲ್ಲಿ ಈ ಥರ ಕುರುಮ್ ಅಂತ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗುಗೆ ಹಸ್ಬೆಂಡ್ಗೆ ಅಂತೂ ತುಂಬ ಇಷ್ಟ ಇದು. ಈವ್ನಿಂಗ್ ಟೈಮ್ ದಿನ ಇದ್ದರೆ ಖಾಲಿ ಮಾಡೇ ಹಾಕ್ಬಿಡ್ತಾರೆ ಒಂದು 4-5 ದಿನದಲ್ಲಿ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.